ಇಂಡಿಯನ್ IAS ಆ್ಯಂಡ್ KAS ಸ್ಟಡಿ ಸರ್ಕಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇರ್ತೀವಿ. ಸೊ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ನೋಡೋಣಪ್ಪ ಅಂತಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಹಾಗೆ ಮೊದಲ ಪ್ರಶ್ನೆ, ಕೃತಕ ಮೋಡ ಬಿತ್ತನೆಗೆ ಇದನ್ನು ಬಳಕೆ ಮಾಡುತ್ತಾರೆ. ಆದರೆ ಆರ್ಟಿಫಿಷಿಯಲ್ ಆಗಿ ನಾವು ರೇಣು ಬರೆಸಬೇಕಾದ್ರೆ ಅದು ಮೋಡಗಳಲ್ಲಿ ಬಿತ್ತನೆ ಮಾಡಬೇಕಾದ್ರೆ ನಾವು ಬಳಸುವಂಥ ಒಂದು ಕೆಮಿಕಲ್ ಯಾವುದಕ್ಕೆ ಕೇಳಂತೆ. ಸೊ ಆಪ್ಷನ್ ಎ ಸಿಲ್ವರ್ ಅಯೋಡೈಡ್, ಆಪ್ಷನ್ ಬಿ ಕ್ಯಾಲ್ಸಿಯಂ ಆಕ್ಸಲೇಟ್, ಆಪ್ಷನ್ ಸಿ ಸಿಲ್ವರ್ ಬ್ರೋಮೈಡ್, ಆಪ್ಷನ್ ಡಿ ವಾಟರ್ ಗ್ಯಾಸ್. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ಯಾವುದಪ್ಪ ಅಂತಂದಾಗ ದಟ್ ಇಸ್ ನನ್ ಅದರ್ ಸಿಲ್ವರ್ ಅಯೋಡೈಡ್. ಈ ಸಿಲ್ವರ್ ಅಯೋಡೈಡ್ ಅನ್ನು ನಾವು ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡ್ಕೊಳ್ತೀವಪ್ಪ ಅಂದ್ರೆ ಮೋಡ ಬಿತ್ತನೆ. ಹಾಗೆ ಮೋಡ ಬಿತ್ತನೆಯಲ್ಲಿ ಪ್ರಮುಖವಾದ ಬಳಸುವಂಥ ರಾಸಾಯನಿಕ ವಸ್ತು ಯಾವುದಾಗಿರ್ತದಪ್ಪ ಅಂತಂದಾಗ ಸಿಲ್ವರ್ ಅಯೋಡೈಡ್ ಆಗಿರ್ತದೆ. ಇನ್ನು ಆಪ್ಷನ್ ಬಿ ಅಂದರೆ ಕ್ಯಾಲ್ಸಿಯಂ ಆಕ್ಸಲೇಟ್. ಹಾಗೆ ಈ ಕ್ಯಾಲ್ಸಿಯಂ ಆಕ್ಸಲೇಟ್ ಪ್ರಮುಖವಾಗಿ ಎಲ್ಲಿ ಕಂಡುಬರ್ತದೆ ಅಂತಂದಾಗ ಮೂತ್ರಪಿಂಡದಲ್ಲಿ. ಸೊ ನಿಮಗೆಲ್ಲ ಗೊತ್ತಿರಬೇಕು, ಮೂತ್ರಪಿಂಡದಲ್ಲಿ ಯಾವುದರ ಮುಖಾಂತರ ಅಂತಂದಾಗ ಕ್ಯಾಲ್ಸಿಯಂ ಆಕ್ಸಲೇಟ್ ಮುಖಾಂತರ. ಸೊ ಕ್ಯಾಲ್ಸಿಯಂ ಆಕ್ಸಲೇಟಿನ ಮುಖಾಂತರ ನಮ್ಮ ಮೂತ್ರಪಿಂಡದಲ್ಲಿ ಏನಾಗ್ತಾವೆ ಅಂತಂದರೆ ಸ್ಟೋನ್ ಆಗ್ತಾವೆ. ಆದರೆ ಈ ಸ್ಟೋನ್ ನಾವೇನಂತ ಕರಿತೀವಿ ಅಂತಂದಾಗ ಕಿಡ್ನಿ ಸ್ಟೋನ್ ಅಂತ ಕರಿತೀವಿ. ಆದರೆ ಈ ಕಿಡ್ನಿ ಸ್ಟೋನ್ಗಳಿಗೆ ಕಾರಣವಾಗಿರೋದು ಕಾರಣ ಯಾವುದಪ್ಪ ಅಂತಂದಾಗ ಕ್ಯಾಲ್ಸಿಯಂ ಆಕ್ಸಲೇಟ್. ಆದರೆ ಈ ಕ್ಯಾಲ್ಸಿಯಂ ಆಕ್ಸಲೇಟ್ನಿಂದ ನಮ್ಮ ಮೂತ್ರಪಿಂಡದಲ್ಲಿ ಏನಾಗುತ್ತವೆ, ಸ್ಟೋನ್ಗಳಾಗುತ್ತವೆ. ಇವುಗಳನ್ನು ನಾಶಪಡಿಸಲು ಬಳಸುವ ಪ್ರಮುಖ ತರಂಗ ಯಾವುದು ಅಂತಂದಾಗ ಶ್ರವಣಾತೀತ ತರಂಗ, ದಟ್ ಈಸ್ ಅಲ್ಟ್ರಾಸೋನಿಕ್. ಈ ಅಲ್ಟ್ರಾಸೋನಿಕ್ ಮುಖಾಂತರ ನಾವೇನು ಮಾಡ್ತೀವಪ್ಪ ಅಂತಂದಾಗ ಮೂತ್ರಪಿಂಡದಲ್ಲಿರುವ ಕ್ಯಾಲ್ಸಿಯಂ ಆಕ್ಸಲೇಟಿಂದ ಆಗಿರುವಂಥ ಕಿಡ್ನಿ ಸ್ಟೋನ್ಗಳನ್ನು ನಾವೇನು ಮಾಡ್ತೀವಿ, ನಾಶಪಡಿಸ್ತೀವಿ. ಹಾಗಾದರೆ ಈ ಚಿಕಿತ್ಸೆಗೆ ನಾವೇನಂತ ಕರಿತೀವಿ ಅಂತಂದಾಗ ಲಿಥೋಟ್ರಿಪ್ಸಿ. ಹಾಗೆ ಇನ್ನೂ ಕ್ವಶನ್ ಕೇಳಿದ ಲಿಥೋಟ್ರಿಪ್ಸಿ ಇದು ಯಾವ ಅಂಗಕ್ಕೆ ಸಂಬಂಧಿಸಿದ ಚಿಕಿತ್ಸೆ ಆಗಿದೆ ಅಂತ ಕೇಳ್ತಾನೆ. ದಟ್ ಈಸ್ ಮೂತ್ರಜನಕಾಂಗ, ಕಿಡ್ನಿ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಸಿಲ್ವರ್ ಬ್ರೋಮೈಡ್. ಹಾಗೆ ಈ ಸಿಲ್ವರ್ ಬ್ರೋಮೈಡ್ ಅನ್ನು ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತಂದಾಗ ಫೋಟೋಗ್ರಫಿಯಲ್ಲಿ. ಹಾಗೆ ಫೋಟೋಗ್ರಫಿಯಲ್ಲಿ ಬಳಸುವಂಥ ಪ್ರಮುಖವಾದ ರಾಸಾಯನಿಕ ವಸ್ತು ಯಾವುದಾಗಿದೆ ಅಂತಂದಾಗ ದಟ್ ಈಸ್ ಸಿಲ್ವರ್ ಬ್ರೋಮೈಡ್. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಅದೇ ರೀತಿ ಏನಪ್ಪಾ ಅಂತಂದಾಗ ವಾಟರ್ ಗ್ಯಾಸ್. ಹಾಗಾದ್ರೆ ಈ ವಾಟರ್ ಗ್ಯಾಸ್ ಅನ್ನು ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡ್ತಾರೆ ಅಂತಂದಾಗ ಕೈಗಾರಿಕೆಯಲ್ಲಿ ಯಾವ ರೀತಿ ಅಂತಂದಾಗ ಇಂಧನವನ್ನಾಗಿ. ಸೊ ಕೈಗಾರಿಕೆಗಳಲ್ಲಿ ಇಂಧನವನ್ನಾಗಿ ಬಳಸುವಂಥ ಪ್ರಮುಖವಾದ ರಾಸಾಯನಿಕ ಯಾವುದಂತಂದಾಗ ವಾಟರ್ ಗ್ಯಾಸ್. ಹಾಗೆ ಇದರಿಂದ ರಿಲೀಸ್ ಆಗುವಂಥ ಒಂದು ಗ್ಯಾಸ್ ಯಾವುದಪ್ಪ ಅಂತಂದಾಗ ಕಾರ್ಬನ್ ಮೊನಾಕ್ಸೈಡ್. ಅದಕ್ಕೆ ವಾಟರ್ ಗ್ಯಾಸ್ ಇಂದ ಬಿಡುಗಡೆ ಆಗುವ ಅನಿಲ ಯಾವುದು ಅಂತಂದಾಗ ದಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಒಂದು ಏನಾಗಿದೆ ಅಂತಂದಾಗ ವಿಷಕಾರಿ ಅನಿಲವಾಗಿದೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಸಿಲ್ವರ್ ಅಯೋಡೈಡ್. ಈ ಸಿಲ್ವರ್ ಅಯೋಡೈಡ್ ಮುಖಾಂತರ ನಾವೇನು ಮಾಡ್ತೀವಪ್ಪ ಅಂತಂದಾಗ ಮೋಡ ಬಿತ್ತನೆ ಮಾಡುತ್ತೇವೆ. ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಹೋಗೋಣ.